ಶಾಂತಿಯ ತೋಟ ನಿರ್ಮಾಣ ಆಗಬೇಕು. ಯಾರು ಹೇಳಿದ್ದು ಇದನ್ನು? ಕುವೆಂಪು ಅವರು ಹೇಳಿದ್ದು. ರಸಿಕರ ಕಣ್ಗಳ ಸೆಳೆಯುವ ನೋಟ ಇರಬೇಕು. ಹೇಗಿರಬೇಕು ನಮ್ಮ ಸಮಾಜ ಅಂತಂದರೆ, ರಸಿಕರ ಕಣ್ಗಳ ಸೆಳೆಯುವ ನೋಟ ಹಿಂದೂ, ಕ್ರೈಸ್ತ, ಮುಸಲ್ಮಾನ್, ಪಾರಸಿಕ, ಜೈನರ ಉದ್ಯಾನದಂತಿರಬೇಕು. ಅದಕ್ಕೋಸ್ಕರ ಇದು ಈ ಉದ್ಯಾನ ಆಗಬೇಕಾದ್ರೆ, ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕಾದ್ರೆ ನಾವು ಮೊದಲು ಮನುಷ್ಯರಾಗಿ ಬಾಳಬೇಕು. ಅದಕ್ಕೆ ಕುವೆಂಪು ಇನ್ನೊಂದು ಮಾತು ಹೇಳಿದ್ರು. ಏನಪ್ಪ ಅಂತಂದರೆ, ನಾವು ಹುಟ್ಟುವಾಗೆಲ್ಲ ವಿಶ್ವಮಾನವರಾಗಿ ಹುಟ್ತೀವಿ. ಹುಟ್ಟುವಾಗ ವಿಶ್ವಮಾನವರಾಗಿ ಹುಟ್ತೀವಿ. ಬೆಳೀತಾ ಬೆಳೀತಾ ಅಲ್ಪಮಾನವರಾಗ್ಬಿಡ್ತೀವಿ. ಬೆಳೀತಾ ಬೆಳೀತಾ ಅಲ್ಪಮಾನವರಾಗ್ಬಿಡ್ತೀವಿ. ಬಸವಾದಿ ಶರಣರು ಹೇಳಿದ್ರು, ಇವ ನಾರವ ಇವ ನಾರವ ಇವ ನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ಅಂತ ಹೇಳಿ. ಸೊ ಅಂಥ ಸಮಾಜ ಇರಬೇಕು ಹೊರತು ಇವ ನಾರವ ಇವ ನಾರವ ಇವ ನಾರವ ಅನ್ನೋ ಸಮಾಜ ಇರಬಾರ್ದು. ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಅಂತಕ್ಕಂಥ ಸಮಾಜ ಇರಬೇಕು. ಜಾತಿ ವ್ಯವಸ್ಥೆ ಇರೋದ್ರಿಂದ ಯಾವುದೋ ಜಾತಿನಲ್ಲಿ ಹುಟ್ಟಿರ್ತೀವಿ ನಾವು, ಮತ್ತೆ ಆ ಜಾತಿಗೇನೆ ನೇತಾಕೊಂಡು ಸಾಯೋವರೆಗೂ ಇರ್ತಕ್ಕಂಥ ಕೆಲಸ ಮಾಡೋಕ್ಕೆ ಹೋಗ್ಬಾರ್ದು. ಅದಕ್ಕೋಸ್ಕರ ಜ್ಞಾನ ವಿಕಾಸ ಆಗಬೇಕು. ನಮಗೆ ಜ್ಞಾನ ಯಾರ ಮನೆ ಸೊತ್ತಲ್ಲ, ಯಾರ ಸೊತ್ತಲ್ಲ. ಕೆಲವರೇ ಸೊತ್ತು ಅಂತ ಏನು ಅನ್ಕೊಂಡಿದ್ರು ಅದು ಸುಳ್ಳು. ಹಾಗಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೊಡ್ಡ ಮೇಧಾವಿ ಆಗ್ಲಿಕ್ಕೆ ಸಾಧ್ಯನೇ ಆಯ್ತಿರ್ಲಿಲ್ಲ. ವಾಲ್ಮೀಕಿ ಬೇಡ ಜನ ಜಾತಿಲಿ ಹುಟ್ಟಿದವರು, ಅವರು ರಾಮಾಯಣದಂಥ ಗ್ರಂಥವನ್ನು ಬರೀಲಿಕ್ಕೆ ಸಾಧ್ಯನೇ ಆಯ್ತಿರ್ಲಿಲ್ಲ. ವ್ಯಾಸ ಬೆಸ್ತರ ಜಾತಿಲಿ ಹುಟ್ಟಿದವನು, ಅವನು ಮಹಾಭಾರತ ಬರೀಲಿಕ್ಕೆ ಸಾಧ್ಯನೇ ಆಯ್ತಿರ್ಲಿಲ್ಲ. ಅದರಿಂದ ಯಾವ ಜಾತಿಲಿ ಹುಟ್ಟಿದ್ದೀವಿ ಅನ್ನೋದ್ರ ಮೇಲೆ ಶ್ರೇಷ್ಠತೆ ನಿಗದಿ ಆಗಲ್ಲ. ಶ್ರೇಷ್ಠತೆ ಯಾವಾಗ ನಿಗದಿ ಆಗ್ತದೆ ಅಂತಂದರೆ, ನಾವು ಮನುಷ್ಯರಾಗಿ ನಡ್ಕೊಂಡಾಗ ಮಾತ್ರ ಶ್ರೇಷ್ಠತೆ ನಿಗದಿಕ್ಕೆ ಸಾಧ್ಯ ಆಗ್ತದೆ. ಮನುಷ್ಯರಾದಾಗ ಮಾತ್ರ ಶ್ರೇಷ್ಠತೆ, ಇಲ್ಲದೆ ಹೋದರೆ ಶ್ರೇಷ್ಠತೆ ಬರೋದಿಲ್ಲ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥ ಕೆಲಸವನ್ನು ಕಲಿಬೇಕು. ಇಷ್ಟು ವರ್ಷಗಳಾದರೂ ಕೂಡ ಬಸವಣ್ಣವರು ಹೇಳಿದ್ರು, ಬುದ್ಧ ಹೇಳಿದ್ರು, ಅಂಬೇಡ್ಕರ್ ಹೇಳಿದ್ರು, ಮಹಾತ್ಮ ಗಾಂಧೀಜಿ ಹೇಳಿದ್ರು. ಇನ್ನೂ ಕೂಡ ನಮ್ಮ ಸಮಾಜದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಆಗಲ್ಲ, ಸಾಧ್ಯ ಆಗಿಲ್ಲ. ಇವತ್ತಿಗೂ ಕೂಡ ಮೇಲ್ವರ್ಗ, ಕೆಳವರ್ಗ, ಶ್ರೀಮಂತರು, ಬಡವರು ಇವೆಲ್ಲ ಇದ್ದಾವೆ. ಈ ಅಸಮಾನತೆ ನಿವಾರಣೆ ಆಗದೇನೆ ಎಲ್ಲರಿಗೂ ಸಮಾನವಾದಂಥ ಅವಕಾಶಗಳನ್ನು ಕಲ್ಪಿಸ್ಕೊಡದೆ ಹೋದರೆ ಸಮಾಜದಲ್ಲಿ ಸಮಾನತೆ ಬರಲಿಕ್ಕೆ ಸಾಧ್ಯ ಆಗಲ್ಲ. ಇದನ್ನು ನಾವು ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ. ಅದಕ್ಕೋಸ್ಕರ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ರು. ಏನಪ್ಪ ಹೇಳಿದ್ರು ಅಂತಂದರೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ, ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ, ಬರೀ ಓಟ್ ಆಗ್ತಕ್ಕಂಥ ಸ್ವಾತಂತ್ರ್ಯ ಇದ್ದರೆ ಸಾಲದು, ಅದು ದೇಶಕ್ಕೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕತೆ ಆಗಲ್ಲ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕ, ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ. ಇಲ್ಲದ್ರೆ ಸಾರ್ಥಕ ಆಗೋದಿಲ್ಲ. ಅದಾಗಬೇಕಾದ್ರೆ ಈ ದೇಶದ ಸಂಪತ್ತಿದೆಯಲ್ಲ, ಅದು ಕೆಲವೇ ಜನರ ಕೈನಲ್ಲಿ ಇರಬಾರ್ದು, ಅದು ಹಂಚಿಕೆ ಆಗಬೇಕು. ಅಧಿಕಾರ ಕೆಲವೇ ಜನರ ಕೈನಲ್ಲಿ ಇರಬಾರ್ದು, ಅದು ಎಲ್ರಿಗೂ ಹಂಚಿಕೆ ಆಗಬೇಕು. ಅದಕ್ಕೆ ಅಂಬೇಡ್ಕರ್ ಅವರು ಇನ್ನೊಂದು ಮಾತು ಹೇಳಿದ್ರು, ಅಧಿಕಾರ ಮತ್ತು ಸಂಪತ್ತು
ಬಲಾಢ್ಯರ ಕೈನಲ್ಲಿ ಇದ್ದರೆ ಆ ದೇಶದಲ್ಲಿ ಆ ಸಮಾಜದಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗಲ್ಲ. ಬಲಾಢ್ಯರ ಕೈನಲ್ಲಿ ಅಧಿಕಾರ ಮತ್ತು ಸಂಪತ್ತು ಎರಡೂ ಇರಬಾರ್ದು. ಅದು ಎಲ್ರಿಗೂ ಹಂಚಿಕೆ ಆಗಬೇಕು. ಅದಕ್ಕೆ ಬಸವಾದಿ ಶರಣರು ಅನುಭವ ಮಂಟಪ ಮಾಡಿದ್ರು. ಈಗೆಲ್ಲ ಇಲ್ಲಿ ಕೂತಿದ್ದೀವಲ್ಲ, ಎಲ್ಲ ಜಾತಿಯವರು ಕೂತಿದ್ದೀವಿ. ಈಗ ಇಲ್ಲಿ ಕ್ರಿಶ್ಚಿಯನ್ರಿದ್ದಾರೆ, ಒಕ್ಕಲಿಗರಿದ್ದಾರೆ. ಇವರು ನೀವು ಒಕ್ಕಲಿಗರಲ್ವಾ? ಇವರು DC ಒಕ್ಕಲಿಗರಿದ್ದಾರೆ, ಶೆಡ್ಯೂಲ್ ಕಾಸ್ಟ್ನವ್ರು ಕೂತಿದ್ದಾರೆ, ನಾನು ಕೂತಿದ್ದೀನಿ, ಕುರುಬ್ರವನು. ಅಲ್ಲಿ ಚಂದ್ರಮೌಳಿ ಕೂತಿದ್ದಾರೆ, ಅಲ್ಲಂ ವೀರಭದ್ರಪ್ಪ ಕೂತಿದ್ದಾರೆ, ಲಿಂಗಾಯತರು. ಈ ಥರ ಸಮಾಜದಲ್ಲಿ ಎಲ್ಲರೂ ಕೂತ್ಕೊಳ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಸಮಾಜ ವರ್ಟಿಕಲ್ ಆಗಿರಬಾರ್ದು, ಆರಿಜಾಂಟಲ್ ಆಗಿರಬೇಕು. ಸಮಾಜ ವರ್ಟಿಕಲ್ ಆಗಿರಬಾರ್ದು, ಒಬ್ಬರ ಮೇಲೊಬ್ಬರು, ಒಬ್ಬರ ಮೇಲೊಬ್ಬರು, ಒಬ್ಬರ ಮೇಲೊಬ್ಬರು. ಆ ಮೇಲ್ಗಡೆ ಇರೋವು ನಾ ಎಲ್ರಿಗಿಂತ ಶ್ರೇಷ್ಠ ಅನ್ನೋದು, ಆ ಕೆಳಗಡೆ ಇರೋನು ಎಲ್ರಿಗಿಂತ ಕನಿಷ್ಠ ಅಂತ ಅನ್ನೋದು. ಇದೇನು ಇದು ಮನುಷ್ಯತ್ವನ? ಇದು ಬದಲಾವಣೆ ಆಗಬೇಕು. ಅದಕ್ಕೋಸ್ಕರನೇ ಪರಮೇಶ್ವರ್ ಹೇಳಿದ್ರಲ್ಲ, ಶಿಕ್ಷಣ ಎಲ್ರಿಗೂ ಸಿಕ್ಕಬೇಕು, ಎಲ್ರಿಗೂ ಶಿಕ್ಷಣ ಸಿಗಬೇಕು. ಅದನ್ನು ಇಂದಿನ ಸ್ವಾಮೀಜಿಯವರು, ಇವ್ರಿಗಿಂತ ಹಿಂದೆ ಇದ್ದಂಥವ್ರು ಇಂಥವ್ರು ರಾಜೇಂದ್ರ ಸ್ವಾಮೀಜಿಯವರು, ರಾಜೇಂದ್ರ ಮಹಾಸ್ವಾಮಿಗಳು, ಅವರು ಹಳ್ಳಿಗಾಡಿನಲ್ಲಿ ಶಿಕ್ಷಣವನ್ನು ಶಾಲೆಗಳನ್ನು ತೆಗೆದು ಹಳ್ಳಿಗಾಡಿನ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥ ಪ್ರಯತ್ನವನ್ನು ಪ್ರಾರಂಭ ಮಾಡಿದರು. ಶಿಕ್ಷಣ ಸಿಕ್ಕದೆ ಹೋದರೆ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗಲ್ಲ. ಈಗ ನನಗೆ ಶಿಕ್ಷಣ ಸಿಕ್ಕದೆ ಹೋಗಿದ್ರೆ ನಾ ಚೀಫ್ ಮಿನಿಸ್ಟರ್ ಆಗೋಕ್ಕೆ ಸಾಧ್ಯ ಆಯ್ತಿತ್ತಾ? ಸಾಧ್ಯ ಆಯ್ತಿರಲಿಲ್ಲ. ನಾನು 2 ಸಾರಿ ಚೀಫ್ ಮಿನಿಸ್ಟರ್ ಆಗಬೇಕಾದ್ರೆ, ಒಂದು ನಮ್ಮ ಸಂವಿಧಾನ ಕಾರಣ, ಎರಡನೇದು ನನಗೆ ಶಿಕ್ಷಣ ಸಿಕ್ಕದ್ರಿಂದ ಕಾರಣ ಆಯಿತು. ಸಂವಿಧಾನ ನಮ್ಮೆಲ್ಲರಿಗೂ ರಕ್ಷಣೆಯನ್ನು ಕೊಡ್ತದೆ. ಆ ಸಂವಿಧಾನ ಬದಲಾವಣೆ ಮಾಡಬೇಕು ಅಂತ ಪ್ರಯತ್ನವೂ ಕೂಡ ನಡೀತದೆ. ಯಾಕೆಂದರೆ ಪಟ್ಟಭದ್ರ ಹಿತಾಸಕ್ತರು ಇದ್ದಾರಲ್ಲ, ಯಾವಾಗಲೂ ಕೂಡ ಇರ್ತಾರೆ. ಈಗಲೂ ಇದ್ದಾರೆ, ಹಿಂದೇನೂ ಇದ್ದಾರೆ, ಮುಂದೇನೂ ಇರ್ತಾರೆ. ಅದಕ್ಕೋಸ್ಕರ ಬಸವಾದಿ ಶರಣರ ವಚನಗಳಿದ್ದವಲ್ಲ, ಅವು ಎಲ್ಲ ಕಾಲಕ್ಕೂ ಕೂಡ ಸಲ್ತಕ್ಕಂಥವು. ಈಗಲೂ ಸಲ್ತವೆ, ಹಿಂದೇನೂ ಸಲ್ತಿದ್ದೋ, ಮುಂದೇನೂ ಸಲ್ತವೆ. ಬಸವಾದಿ ಶರಣರು ಎಂಥ ಸಮಾಜ ನಿರ್ಮಾಣ ಆಗಬೇಕು ಅಂತಂದರೆ, ಯಾವುದೇ ಜಾತಿ ಇರಬಾರ್ದು. ಯಾಕಂದರೆ ನಮ್ಮ ಜಾತಿ ಇದೆಯಲ್ಲ ಭಾಳ ಗಟ್ಟಿಯಾಗ್ಬಿಟ್ಟದೆ. ಇದಕ್ಕೆ ಚಲನೆ ಇಲ್ಲ, ಚಲನರಹಿತವಾದಂಥ ಸಮಾಜ ನಮ್ಮದು. ಚಲನೆ ಯಾವ ಸಮಾಜಕ್ಕೆ ಇರೋದಿಲ್ಲ, ಆ ಸಮಾಜದಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗಲ್ಲ. ಚಲನೆ ಸಿಕ್ಕಬೇಕಾದ್ರೆ ಒಂದು ಸಾಮಾಜಿಕ ಆರ್ಥಿಕ ಶಕ್ತಿ ಬಂದಾಗ ಮಾತ್ರ ಚಲನೆ ಸಿಕ್ಕಲಿಕ್ಕೆ ಸಾಧ್ಯ ಆಗ್ತದೆ. ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ಚಲನೆ ಸಿಕ್ಕಲಿಕ್ಕೆ ಸಾಧ್ಯ ಆಗ್ತದೆ. ಈ ಚಲನೆ ವಿದ್ಯೆ ಶಿಕ್ಷಣದಿಂದ ಮಾತ್ರ ಪಡೀಲಿಕ್ಕೆ ಸಾಧ್ಯ. ಅಲ್ಲ, ನೀವು ನೋಡಿ ನನ್ನ ಕಡೆನೇ ನೋಡ್ತಾ ಇದ್ದೀರಿ. ಸರಿಯಾಗಿದೆಯಾ ಹೇಳೋದು? ಅದೇ ಬಹಳ ಕ್ಲಿಯರಾಗಿ ಹೇಳ್ತೇವೆ. ಬಟ್ ನಾವು ಹೇಳೋದ್ರ ಮೂಲಕ ಅಷ್ಟೇ ಮಾಡಬಾರ್ದು, ಜಾರಿಗೆ ತರಬೇಕು, ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಭಾಳ ಜನ ಹೇಳೋದು ಅಷ್ಟೇ, ಇವನಾರವ 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 ಅಂತ ವಚನ ಹೇಳೋದು, ಆಮೇಲೆ ನೀ ಯಾವ ಜಾತಿ ಏನಪ್ಪ ಅಂತ ಹೇಳೋದು. ಅದಾಗಬಾರ್ದು. ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಅನ್ಬೇಕು. ಅದು ಇಡೀ ಬದುಕಿನಲ್ಲಿ ಅದನ್ನು ಅಳವಡಿಸ್ಕೊಳ್ತಕ್ಕಂಥ ಕೆಲಸ ಆಗಬೇಕು. ಅದಕ್ಕೆ 850 ವರ್ಷ ಆದರೂ ಕೂಡ ಸಮಾಜ ಬಸವಣ್ಣವ್ರು ಹೇಳಿದಂಥ ಸಮಾಜ ನಿರ್ಮಾಣ ಆಗಿಲ್ಲ. 850 ವರ್ಷ ಆಯ್ತು ಹೇಳಿ ಇದನ್ನು, ಈ ವಚನಗಳನ್ನು ಹೇಳಿ. ಈಗಲೂ ಹೇಳ್ತಲೇ ಇದ್ದೀವಿ. ಭಾಳ ಜನ ಹೇಳ್ತಾರೆ. ಆದ್ದರಿಂದ ಈ ವಚನ ಬದಲಾವಣೆ ಮಾಡಲಿಕ್ಕೋಸ್ಕರ ವಚನಗಳನ್ನು ಅವರ ಅನುಭವಗಳ ಮೂಲಕ ಮಾಡಿದ್ರು. ಇವು ಎಲ್ಲ ಸಮಾಜದಲ್ಲಿ ಯಾಕಂತಂದರೆ
ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ನಿಂತು ನೀರು ಇದಕ್ಕೆ ಚಲನೆ ಇಲ್ಲ ಅಂತಕ್ಕಂಥ ವ್ಯವಸ್ಥೆ ಇದು. ಈ ವ್ಯವಸ್ಥೆಗೆ ಈ ಜ್ಞಾನ, ಈ ಓದ್ದವರು ಕೂಡ ಭಾಳ ಜನ ವಿದ್ಯಾವಂತರಾಗವ್ರೆ. ಏನು BA, MA, BSc, MSc, ಇಂಜಿನಿಯರಿಂಗು, ಡಾಕ್ಟ್ರುಗಳು ಎಲ್ಲ ಓದ್ತಾರೆ. ಐ ಡೋಂಟ್ ನೋ, ನಮ್ಮ ಚಂದ್ರಮೌಳಿ ಗೊತ್ತಿಲ್ಲ ನನಗೆ. ಹಣೆ ಬರಹ ನಂಬ್ತೀರಾ? ನಂಬಲ್ವಾ? ಹಿಂದಿನ ಜನ್ಮ ನಂಬ್ತೀರಾ? ನೋಡಿ, ಹಿಂದಿನ ಜನ್ಮ ನಂಬ್ಕೋತಾರೆ. ಹಿಂದೇನೂ ಹುಟ್ಟಿಲ್ಲ, ಮುಂದೇನು ಯಾವ ಜನ್ಮನೂ ಇರೋದಿಲ್ಲ. ಅಯ್ಯ ಎಂದರೆ ಸ್ವರ್ಗ, ಎಲ್ಲವೋ ಎಂದರೆ ನರಕ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಅಯ್ಯ ಎಂದರೆ ಸ್ವರ್ಗ, ಎಲ್ಲವೋ ಎಂದರೆ ನರಕ ಅಲ್ವಾ? ಮತ್ತು ಸ್ವರ್ಗ ಎಲ್ಲಿದೆ, ನರಕ ಎಲ್ಲಿದೆ? ಎಲ್ಲಿದೆ? ಸತ್ಯವೇ ಸ್ವರ್ಗ, ಮಿಥ್ಯವೇ ನರಕ. ಮತ್ತು ಹಿಂದಿನ ಜನ್ಮ ಮುಂದಿನ ಜನ್ಮ ಎಲ್ಲಿದೆ? ನೀ ಯಾಕಪ್ಪ ಚಡ್ಡಿ ಇಲ್ಲ ನಿನಗೆ, ಯಾಕೆ ಅಂಗಿ ಇಲ್ಲ ನಿನಗೆ, ಯಾಕೆ ಅವಿದ್ಯಾವಂತ ಆಗಿದೆ ಅಂದರೆ, ಏನು ಮಾಡೋದು ಸ್ವಾಮಿ, ನಾನು ಹಿಂದಿನ ಜನ್ಮದಲ್ಲಿ ಪಾಪದ ಕೆಲಸ ಮಾಡಿಬಿಟ್ಟೆ, ಅದಕ್ಕೆ ಹಿಂಗೆ ಹುಟ್ಟುಬಿಟ್ಟಿದ್ದೀನಿ ಅಂತ ಅನ್ನೋದು. ಏನು ನಾನೆಲ್ಲ ಹಿಂದಿನ ಜನ್ಮದಲ್ಲಿ ಒಳ್ಳೆ ಕೆಲಸ ಮಾಡಿದ್ನಾ? ನನ್ನ ತಮ್ಮದಿರು ಎಲ್ಲ ಅವರು ಅವಿದ್ಯಾವಂತರು, ಅವರೆಲ್ಲ ಹಿಂದಿನ ಜನ್ಮದಲ್ಲಿ ಕೆಟ್ಟ ಕೆಲಸ ಮಾಡಿಬಿಟ್ಟಿದ್ರ? ಸುಮ್ಮನೆ ನಮ್ಮನ್ನೆಲ್ಲ ನಂಬಿಸಿ ಸಮಾಜನ ಹಾಳು ಮಾಡೋದು. ಇದ್ಯಾಕಪ್ಪ ಹಿಂಗಿದ್ಯಾ? ಹಣೆಯಲ್ಲಿ ಬರ್ದದು. ವಿದ್ಯಾವಂತರು ಕೂಡ ಹೇಳ್ತಾರೆ, ಐ ಡೋಂಟ್ ನೋ ವೈ. ಹಣೆಯಲ್ಲಿ ಬರ್ದದು. ಏನ್ರಿ, ನೀವು ಡಾಕ್ಟ್ರ್ ಓದಿದ್ದೀರಲ್ರಿ, ಹಣೆಯಲ್ಲಿ ಬರ್ದಿದ್ದಾನ ದೇವರು? ಯಾವುದಾದ್ರು ದೇವ್ರು ಬರೆಯೋಕ್ಕೆ ಸಾಧ್ಯನಾ? ಹಣೆಯಲ್ಲಿ ಬರೆದ್ಬಿಟ್ಟದೆ ಸ್ವಾಮಿ. ಏನು ದೇವರು ಹಿಂಗೆ ಆಗುವಂತ ಬರೆದ್ಬಿಟ್ಟಿದ್ದಾನ ದೇವರು? ಕಳ್ಳನಾಗುವಂಥ ಒಬ್ಬನು ಬರೆಯೋದು, ನೀನು ಮಹಾರಾಜನಾಗುವಂಥ ಒಬ್ಬರು ಬರೆಯೋದು, ಒಬ್ಬರಿಗೆ ಮಂತ್ರಿ ಆಗುವಂಥ ಬರೆಯೋದು, ಒಬ್ಬರಿಗೆ ಮುಖ್ಯಮಂತ್ರಿ ಆಗುವಂಥ ಬರೆಯೋದು, ಒಬ್ಬರಿಗೆ ಪ್ರೈಮ್ ಮಿನಿಸ್ಟರ್ ಆಗುವಂಥ ಬರೆಯೋದು. ದೇವರು ಆ ಥರ ಡಿಸ್ಕ್ರಿಮಿನೇಟ್ ಮಾಡೋಕ್ಕೆ ಸಾಧ್ಯನಾ? ಅದಕ್ಕೆ ಬಸವಾದಿ ಶರಣರು ಹೇಳಿದ್ರು, ಕರ್ಮ ಸಿದ್ಧಾಂತವನ್ನು ಬಿಡಿ, ಕಂದಾಚಾರ ಮೌಢ್ಯಗಳನ್ನು ಬಿಡಿ. ಅವು ಬಿಟ್ಟರು ಮಾತ್ರ ನೀವು ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ. ನಮ್ಗೆ ಹೇಳ್ಕೊಟ್ಬಿಟ್ಟವ್ರೆ, ನೋಡಪ್ಪ ನೀನು ಹಣೆಯಲ್ಲಿ ಬರೆದಿರೋದು ಹಂಗೆ. ಭಾಳ ಜನ ನಾನು ವಿದ್ಯಾವಂತರು ನೋಡ್ತೀನಿ, ಮಾತೆತ್ತಿದ್ರೆ ಹಣೆ ಬರ ಏನು ಮಾಡೋಕ್ಕಾಗಲ್ಲ, ಹಣೆ ಬರ ಏನು ಮಾಡೋಕ್ಕಾಗಲ್ಲ. ವಿದ್ಯಾವಂತರು ಹೇಳೋದು, ಯಾರ ಹಣೆಯಲ್ಲೂ ಬರೆಯೋದಿಲ್ಲ. ಹೇಳ್ಬಿಡ್ತೀನಿ ಕೇಳಿ, ಯಾವ ಜನ್ಮನೂ ಇಲ್ಲ, ಹಿಂದಿನ ಜನ್ಮನೂ ಇಲ್ಲ, ಮುಂದಿನ ಜನ್ಮನೂ ಇಲ್ಲ. ಈ ಜನ್ಮದಲ್ಲಿ ಏನು ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ಈ ಜನ್ಮದಲ್ಲಿ ಬದುಕನ್ನು ಸಾರ್ಥಕ ಮಾಡ್ಕೊಂಡಿದ್ದೀವ ಇಲ್ವಾ? ಸಾರ್ಥಕ ಮಾಡ್ಕೊಳ್ಳದೆ ಹೋದರೆ ನೀವು ಸಮಾಜದಲ್ಲಿ ನಿರರ್ಥಕ ಅಂತೇಳಿ ಅರ್ಥ. ಗೊತ್ತಾಯ್ತಾ? ಅದರಿಂದ ನಾವು ಒಮ್ಮೆ ಆತ್ಮಾವಲೋಕನ ಮಾಡ್ಕೋಬೇಕು. ಆತ್ಮಾವಲೋಕನ ಮಾಡ್ಕೊಂಡು ನಾವು ಜೀವನ ನಮ್ಮ ಸಾರ್ಥಕ ಆಗಿದೆಯಾ ಇಲ್ವಾ? ಸಾರ್ಥಕ ಆಗದಿದ್ರೆ ಯಾಕೆ ಆಗದೆ ಹೋಯ್ತು? ಇನ್ನು ಮುಂದೆ ಆದರೂ ಕೂಡ ಸಾರ್ಥಕ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಇದು ಮಾಡಬೇಕು. ಅದಕ್ಕೋಸ್ಕರ ಶಿಕ್ಷಣಕ್ಕೆ ಒತ್ತು ಕೊಟ್ಟದ್ದು ರಾಜೇಂದ್ರ ಮಹಾಸ್ವಾಮಿಗಳು. ಶಿಕ್ಷಣದ ಮೂಲಕ ಬದಲಾವಣೆಯನ್ನು ತರ್ತಕ್ಕಂಥ ಪ್ರಯತ್ನ ನಡೆಯಿತು. ಆರೋಗ್ಯ ಕ್ಷೇತ್ರದಲ್ಲೂ ಕೂಡ ಸುತ್ತೂರು ಕ್ಷೇತ್ರ ಭಾಳಷ್ಟು ಕೆಲಸವನ್ನು ಮಾಡಿದ್ರು. ಹಾಗೆ ಜಾತ್ರೆಗಳ ಮೂಲಕ ಜನರಲ್ಲಿ ಸೌಹಾರ್ದತೆಯನ್ನು, ಭ್ರಾತೃತ್ವವನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಸುತ್ತೂರು ಮಠದವರು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥದ್ದನ್ನು ಕಲ್ತ್ಕೋಬೇಕಾಗ್ತದೆ. ಯಾಕಂದರೆ ಹುಟ್ಟೋದು ಆಕಸ್ಮಿಕ, ಸಾವು ಗ್ಯಾರಂಟಿ. ಯಾರು ಕೂಡ 100 ವರ್ಷ ಬದುಕ್ಬೋದು, 70 ವರ್ಷ ಬದುಕ್ಬೋದು, 80 ವರ್ಷ ಬದುಕ್ಬೋದು, 120 ವರ್ಷ ಬದುಕ್ಬೋದು. ಆದರೆ ಸಾವು ಗ್ಯಾರಂಟಿ, ಸಾಯಲೇಬೇಕು. ಈ ಸಾವು ನಡುವಿನ ಮಧ್ಯೆ ಇದೆಯಲ್ಲ, ಆ ಜೀವನ ಸಾರ್ಥಕ ಆಯ್ತಾ ಇಲ್ವೋ ಅಂತೇಳಿ ನಾವು ನೋಡ್ಕೋಬೇಕಾಗ್ತದೆ.
ಆ ಸಾರ್ಥಕ ಆಗದಿದ್ರೆ ಸಾರ್ಥಕ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಇದು ಆಗಬೇಕಾದ್ರೆ ಶಿಕ್ಷಣ ಪ್ರತಿಯೊಬ್ಬರಿಗೂ ಕೂಡ ಭಾಳ ಮುಖ್ಯ. ನಾನು ಎಲ್ಲರಲ್ಲೂ ಮನವಿ ಮಾಡ್ತೀನಿ, ಯಾವ ಕಾರಣಕ್ಕೂ ಕೂಡ ನಿಮ್ಮ ಮಕ್ಕಳನ್ನು ಅವಿದ್ಯಾವಂತರಾಗಲಿಕ್ಕೆ ಬಿಡಬೇಡಿ. ಮತ್ತು ಶಿಕ್ಷಣ ಅಂತಂದರೆ ಎಂಥ ಶಿಕ್ಷಣ ಸಿಗಬೇಕು ಅಂತಂದರೆ ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ ಶಿಕ್ಷಣ ಆಗಬೇಕು, ಕಂದಾಚಾರಗಳಿಂದ ಕೂಡಿರ್ತಕ್ಕಂಥ ಶಿಕ್ಷಣ ಆಗಬಾರ್ದು, ಗೊಡ್ಡು ಸಂಪ್ರದಾಯಗಳಿಂದ ಕೂಡಿರ್ತಕ್ಕಂಥ ಶಿಕ್ಷಣ ಆಗಬಾರ್ದು. ವೈಚಾರಿಕತೆ ಇರಬೇಕು, ವೈಜ್ಞಾನಿಕತೆ ಇರಬೇಕು. ಆ ವೈಚಾರಿಕತೆ ಮತ್ತು ವೈಜ್ಞಾನಿಕತೆ ಇದ್ದಾಗ ಮಾತ್ರ ನೀವು ಮನುಷ್ಯರಾಗಿ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಮಾನವರಾಗಿ ಚಿಂತೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಮಾನವೀಯ ಮೌಲ್ಯಗಳನ್ನು ಬೆಳೆಸ್ಕೊಳ್ತಕ್ಕಂಥದ್ದಕ್ಕೆ ಇವೆಲ್ಲ ಜಾತ್ರೆಗಳು, ಶಿಕ್ಷಣ ಇವೆಲ್ಲವೂ ಕೂಡ ಸಹಕಾರಿಗಳಾಗ್ತವೆ. ಅಂಥ ಕೆಲಸವನ್ನು ಸುತ್ತೂರು ಮಠದವರು ಮಾಡ್ತಾ ಇದ್ದಾರೆ. ಅವರು ಪ್ರತಿ ವರ್ಷ ಈ ಜಾತ್ರೆಯನ್ನು ಮಾಡಿ ಜನರನಿಗೆ ಧರ್ಮ ಬೋಧನೆ ಅಂತಂದರೆ ಧರ್ಮ ಅನ್ನೋದು ಮನುಷ್ಯರಿಗೋಸ್ಕರ ಇರ್ತಕ್ಕಂಥದ್ದು, ಮನುಷ್ಯರಿಗೋಸ್ಕರ ಇರ್ತಕ್ಕಂಥದ್ದಲ್ಲ. ಧರ್ಮ ನಮಗೋಸ್ಕರ ಇರ್ತಕ್ಕಂಥದ್ದು, ಧರ್ಮಕ್ಕೋಸ್ಕರ ನಾವಿಲ್ಲ. ಧರ್ಮ ನಮಗೋಸ್ಕರ ಇರ್ತಕ್ಕಂಥದ್ದು, ನಾವು ಧರ್ಮಕ್ಕೋಸ್ಕರ ಇಲ್ಲ. ಅದರಿಂದ ಧರ್ಮ ಅಂತಂದರೆ ವೇ ಆಫ್ ಲೈಫ್. ಅದಕ್ಕೆ ಬಸವಾದಿ ಶರಣರು ಭಾಳ ಸುಲಭವಾಗಿ ಧರ್ಮ ಅರ್ಥ ಆಗಲಿ ಎಲ್ರಿಗೂ ಅಂತೇಳಿ ದಯೆಯೇ ಧರ್ಮದ ಮೂಲವಯ್ಯ, ದಯೆ ಇಲ್ಲದ ಧರ್ಮವ್ಯಾವುದಯ್ಯ, ದಯೆಯೇ ಧರ್ಮದ ಮೂಲವಯ್ಯ, ದಯೆ ಇಲ್ಲದ ಧರ್ಮವ್ಯಾವುದಯ್ಯ ಅಂತ ಹೇಳಿ ಭಾಳ ಸುಲಭವಾಗಿ ಧರ್ಮದ ವಿವರಣೆಯನ್ನು ಕೊಟ್ಟಿದ್ದಾರೆ. ಅದರಿಂದ ಧರ್ಮ ಜಾಗೃತಿ ಅಂತಂದರೆ ಮನುಷ್ಯತ್ವ ಬೆಳೆಸ್ಕೊಳ್ಳೋದು ಅಂತ, ಇನ್ನೊಬ್ಬರ ಬಗ್ಗೆ ಪ್ರೀತಿಯನ್ನು ಬೆಳೆಸ್ಕೊಳ್ಳೋದು ಅಂತ, ಇನ್ನೊಬ್ಬರ ಬಗ್ಗೆ ಗೌರವವನ್ನು ಬೆಳೆಸ್ಕೊಳ್ಳೋದು ಅಂತ, ಅದೇ ಧರ್ಮ. ಇದು ಮಾಡಿದ್ರೆ ಭಾಳಷ್ಟು ಬದಲಾವಣೆಯನ್ನು ತರಲಿಕ್ಕೆ ಸಮಾಜದಲ್ಲಿ ಆಗ್ತದೆ. ಅದಕ್ಕೆ ಬಸವಾದಿ ಶರಣರು ಈ ಸಾಂಸ್ಕೃತಿಕ ವ್ಯವಸ್ಥೆಯಲ್ಲಿ ಸಾಮಾಜಿಕ ವ್ಯವಸ್ಥೆಯ ಬದಲಾವಣೆಗೆ ಪ್ರಯತ್ನ ಮಾಡಿದ್ರಲ್ಲ, ಆರ್ಥಿಕ ವ್ಯವಸ್ಥೆಯನ್ನು ಬದಲಾವಣೆ ಮಾಡಿದ್ರಲ್ಲ, ಅದಕ್ಕೋಸ್ಕರ ನಮ್ಮ ಸರ್ಕಾರ ಬಸವಣ್ಣವರಿಗೆ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತೇಳಿ ತೀರ್ಮಾನ ಮಾಡಿದರು. ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಹಿಂದೆ ಯಾರೂ ಮಾಡಿಲ್ಲ. ಅಲ್ಲ ವೀರಭದ್ರಪ್ಪ, ಯಾರೂ ಮಾಡಿರಲಿಲ್ಲ. ನಾವು ಮಾಡಿರೋದು ಇದನ್ನು. ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ. ಅದಕ್ಕೆ ನಾನು ತೀರ್ಮಾನ ಮಾಡಿದ್ದೀನಿ, ಹಿಂದೆ ಬಸವಣ್ಣವ್ರ ಫೋಟೋನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇಡಬೇಕು ಅಂತ ಮಾಡಿದ್ದೆ. ಈಗ ಆ ಫೋಟೋಗಳಿಗೆ ಡಿ ಸಿಗಳಿಗೆಲ್ಲ ಬರ್ತದೆ, ಗೊತ್ತಾಯ್ತಾ? ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಬರೆಸ್ತಾ ಇದ್ದೀನಿ. ಎಲ್ಲ ಕಡೆ ಬರಿವಣಿಗೆ ಮಾಡ್ತೀನಿ, ಗೊತ್ತಾಯ್ತಾ? ಬಸವಣ್ಣ ಹೆಸರು ಹೇಳ್ಬಿಟ್ಟು ಪೂಜೆ ಮಾಡಿಬಿಡೋದಲ್ಲ, ಬಸವಣ್ಣ ಹೇಳ್ದಂಥ, ಬಸವಾದಿ ಶರಣರು ಹೇಳ್ದಂಥ ರೀತಿಯಲ್ಲಿ ನಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಬೇಕು. ಸುತ್ತೂರು ಮಠದವರು ಈ ಕೆಲಸವನ್ನು ಭಾಳ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಸಂಪೂರ್ಣ ಸಹಾಯ, ಸಹಕಾರ, ಬೆಂಬಲ ಎಲ್ಲ ಇರ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಈ ನಮ್ಮ ಗೋವಿಂದರಾಜು ಬ್ಯಾಸ್ಕೆಟ್ಬಾಲ್ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಆಗಿದ್ದಾರೆ ಅಲ್ಲ, ಪ್ರೆಸಿಡೆಂಟ್ ಸುತ್ತೂರು ಮಠ ಮತ್ತು ಕರ್ನಾಟಕ ಸ್ಟೇಟ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ನವರು ಜಂಟಿಯಾಗಿ ಸೇರಿ ಇಲ್ಲಿ ಸುತ್ತೂರು ಮಠದಲ್ಲಿ ಬ್ಯಾಸ್ಕೆಟ್ಬಾಲ್ ಅಕಾಡೆಮಿಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಜಂಟಿಯಾಗಿ ಬ್ಯಾಸ್ಕೆಟ್ಬಾಲ್ ಅಕಾಡೆಮಿ, ಭಾಳ ಒಳ್ಳೆಯ ಕೆಲಸ ಸ್ವಾಮೀಜಿ ಮಾಡಿ ಅದನ್ನು. ಅದರಿಂದ ನಾವು ಬರೀ ಜ್ಞಾನ ಬೆಳೆಸ್ಕೊಂಡ್ರಲ್ಲ, ದೈಹಿಕವಾಗಿಯೂ ಕೂಡ ಮಾನಸಿಕವಾಗಿಯೂ ಕೂಡ ಸದೃಢ ಆಗಿರಬೇಕು.
ದೈಹಿಕವಾಗಿ ಮಾನಸಿಕವಾಗಿ ಸದೃಢವಾಗಿರಬೇಕು. ಅದು ಏನು ಮಾಡ್ತೀಯ ಮಾಡಪ್ಪ ನೀನು, ನನಗೆ ಗೊತ್ತು. ಸುತ್ತೂರು ಸ್ವಾಮೀಜಿಯವ್ರು ಏನು ಮಾಡ್ತಾರೆ ಮಾಡು, ನೀನೇನು ಮಾಡಬೇಕು ಸಹಾಯ ಮಾಡಬೇಕಾದದ್ದು ಮಾಡು ಅಷ್ಟೇ. ಗೊತ್ತಾಯ್ತಲ್ಲ? ಅದನ್ನು ಇವತ್ತು ಈ ಬಾಸ್ಕೆಟ್ಬಾಲ್ ಅಕಾಡೆಮಿಯನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇನೆ. ಹೇಳಿ ನಿಮ್ಮೆಲ್ಲರಿಗೂ ಕೂಡ ಶುಭ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸನ್ಮಾನ್ಯ